ದೆಹಲಿಯಲ್ಲಿ ಏನು ಮಾತಾಡೋ ಪರಿಸ್ಥಿತಿನೇ ಇಲ್ಲ. ಹೀಗಿದ್ದಾಗ ಜನಸಾಮಾನ್ಯ ಪರಿಸ್ಥಿತಿ ಏನಾಯಿತು? ಯಾಕಿದ್ರೆ ಮೋದಿ ಸರ್ಕಾರ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಇವತ್ತಿನ ಹೇಳ್ಬೋದು. ತುಟ್ಟಾಗ್ಯದ, ಯುದ್ಧ ನಡೆದಿ, ಮತ್ತೇನು ನಾವು ಕಾರಣ ಕೊಡ್ಬೋದು. ಈ ಪೂರ್ವದಲ್ಲೇ 100 ಎಡಬಲ ಇತ್ತು, ನಿಮಗೂ ಗೊತ್ತದ. ಪೆಟ್ರೋಲ್ ಮತ್ತು ಡೀಸೆಲ್ದು 125 ಇದ್ದಾಗೂ ಮನಮೋಹನ್ ಸಿಂಗ್ರು 70-76 ರೂಪಾಯಿ ಇಟ್ಟಿದ್ರು. ಇವತ್ತು ನೆಲಕ್ಕೆ ಕಡಿಮೆ ಆಗಿತ್ತು. 70-80 $1 ಇದು $70-80 ಬ್ಯಾರಲ್ ಕಚ್ಚಾ ತೇಲ್ ಸಿಗೋದು. ಅದರಲ್ಲೂ ಮುಖ್ಯವಾಗಿ ರಷ್ಯಾದಿಂದ ಆ ಸಮಯದಲ್ಲೂ ಕಡಿಮೆ ಮಾಡಲಿಲ್ಲ. ಈಗೇನೋ ಗ್ಯಾಸ್ 993 ಏರಿಸಿದ್ದಾರೆ. ಇನ್ನು ಡೀಸೆಲು ಮತ್ತು ಪೆಟ್ರೋಲ್ದು ಏರೋದನ್ನೋರು ಇನ್ನದು ಇದೆಲ್ಲ ಏರ್ತಂದ್ರೆ ಯಾರ ಮೇಲೆ ಅದು ಹೊರೆ ಕೊಂಡು ತಿನ್ನುವ್ರ ಮೇಲೆ, ಟ್ಯಾಕ್ಸ್ ಕಟ್ಟುವ್ರ ಮೇಲೆ, GSTನೋ ಮತ್ತೇನೋ ಎಷ್ಟೆಷ್ಟು ಕಟ್ತಾ ಇದ್ದೀವಿ ನಾವು ಅಂತಂದ್ರೆ ಇವತ್ತು ನಾವು ಹೇಳ್ಕೊಳಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ ಇವತ್ತು ಒದ್ದಾಡ್ತಾ ಇದ್ದೀವಿ. ದಿನ ಬದುಕು ಹೆಂಗೆ ದಾಟಿಸೋದಪ್ಪ ಅಂತೇಳಿ. ಸಾಲ ಹಾಗೆ ಬೆಳಿತಾನೆ ಇಲ್ಲದ, ಸಾಲ ಪರಿಹರಿಸ್ತಾ ಇಲ್ಲ, ಆಗ್ತಾಯಿಲ್ಲ, ಬಡ್ಡಿ ತುಂಬಲಿಕ್ಕೆ ಆಗ್ತಾಯಿಲ್ಲ. ಈಗ ಈ ಮಾರ್ಕೆಟ್ನಿಂದಾಗಿ ಪ್ರತಿಯೊಬ್ಬರ ಬದುಕು ಇವತ್ತು ನರಕಾಗಿದೆ. ಹೆಚ್ಚು ಕಡಿಮೆ ಕಾರ್ಖಾನೆಗಳೆಲ್ಲನೂ ಈ ಒಂದು ದೇಶದಿಂದ ದೂರ ಸೇರ್ತಾ ಹೊರಟಿದ್ದಾವೆ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಪೇಮೆಂಟ್ ಕಡಿಮೆ ಆಗ್ತಾ ಹೊರಟದ. ಬದುಕುವುದು ಹೆಂಗೆ ಅಂತ. ಅದಕ್ಕಾಗಿ ಇವತ್ತು ಭಾಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಬೇಕಾಗಿದೆ. ನಾವು ಕೇವಲ ರಾಹುಲ್ ಗಾಂಧಿ ಇದ್ದರು ಅವ್ರು ಟೀಕೆ ಮಾಡೋದು, ಮತ್ತೊಬ್ಬರು ಟೀಕೆ ಮಾಡೋದು ಗ್ಯಾರಂಟಿ 2 ಮಾತಿಲ್ಲ ಅದ್ರಲ್ಲಿ. ಇವತ್ತು ಮೋದಿಯವರು ಇದ್ದಾರೆ ಅದಕ್ಕೆ ಟೀಕೆ ಮಾಡ್ತಾರಂತಲ್ಲ, ಜನಸಾಮಾನ್ಯನ ಬದುಕ ಅದನ್ನು ಹೊರವರು ಯಾರು ಅಂತ. ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಮುಂದಿನ ದಾಳಿಯಲ್ಲಿದೆ. ವಾಣಿಜ್ಯ ಬಳಕೆ LPG ಸಿಲಿಂಡರ್ 993 ಹೆಚ್ಚಾಗಿದೆ. ಇದೇ ಚುನಾವಣಾ ಬಿಲ್, ಟೀ ಸ್ಟಾಲ್, ಡಾಬಾ, ಹೋಟೆಲ್, ಬೇಕರಿ ಹೀಗೆ ಪ್ರತಿಯೊಂದರಲ್ಲಿಯೂ ಬೆಲೆ ಹೆಚ್ಚಾಗ್ತದೆ ಅಂತ. ಎಲ್ಲ ಕಡೆ ಆಗ್ತದೆ, ಸಹಜ ಅದು. ಇಫೆಕ್ಟ್ ಆಗೋದನ್ನ ಗ್ಯಾಸದ್ದು